ವಾಟ್ಸಾಪ್ ಕನ್ನಡದ ಜನತೆ ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಸಂಕೇತ್. ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ಜಿಮ್ ರೊಟೀನು, ಡೈಲಿ ರೊಟೀನು. ಲೆಟ್ಸ್ ಸ್ಟಾರ್ಟ್. ಇವಾಗಲೇ ಮಲ್ಕೊಂಡು ಎದ್ದಿದ್ದೆ. ಸೊ ಅಷ್ಟಕ್ಕಷ್ಟೇ ನಿದ್ದೆ ಆಗಿದೆ, ಕರೆಕ್ಟಾಗಿ ನಿದ್ದೆ ಆಗಿಲ್ಲ. ಸೊ ನೀವೆಲ್ಲ ಹೇಗಿದ್ದೀರಾ? ಎಲ್ರಿಗೂ ಹಾಯ್ ಹಾಯ್. ಸೊ ನಿನ್ನೆ ಹೇಳಿದ್ದೆ ನಿಮಗೆ ಮತ್ತೆ ನಾಳೆ ಸಿಗ್ತೀನಿ ಅಂತ. ಸೊ ಇವತ್ತು ಜಿಮ್ಗೆ ಹೋಗೋ ಎಲ್ಲ ಮೂಡು ರೆಡಿ ಆಗಿದೆ. ಸೊ ಲೆಟ್ಸ್ ಗೋ ಗೈಸ್. Okay. Where is my t-shirt, bro? Where is my t-shirt? Actually ಏನ್ ಗೊತ್ತಾ, ಇದು ಬ್ಲಾಕ್ ಟಿ ಶರ್ಟ್ ನನ್ನ ಫೇವ್ರೆಟ್. ಸಿ ಫುಲ್ ಕಂಫಿ ಆಗಿರುತ್ತೆ. ಬಿಯರ್ಡ್ ಅಲ್ಲಿ ಸ್ವಲ್ಪ ನೀರಿದೆ. ಈ ಕರ್ಲಿ ಹೇರ್ಸ್ಗೆ ಏನ್ ಮಾಡ್ಬೇಕು ಗ್ರೋ? ಯಾರ ಹತ್ರ ಅದ್ರ ಸೊಲ್ಯೂಷನ್ ಇದೆಯಾ? ಹೊಲ್ಕೊಂಡಿದ್ದಿದೆ, ಇದಕ್ಕೆ ಹಿಂಗಾಗಿದೆ ನೋಡಿ ಇಲ್ಲೆಲ್ಲ. ಅಯ್ಯಯ್ಯೋ ಅಯ್ಯಯ್ಯೋ, ಇದೇನ್ ಗುರು ಹಿಂಗಾಗಿದೆ ಅಲ್ಲ. ಓಹ್, ನನ್ನ ಹತ್ರ ಇದು ಇದೆ ಸೊಲ್ಯೂಷನ್. ಎಸ್, ಆಲ್ ರೈಟ್. ಓಕೆ, ಶಾರ್ಟ್ಸ್ ಹಾಕೋಬೇಕಲ್ಲ ಈಗ. ಶಾರ್ಟ್ಸ್ ರೈಟ್. ಆಲ್ ರೈಟ್, ಶಾರ್ಟ್ಸ್ ಹಾಕೊಂಡಾಯ್ತು. ಇದು ತುಂಬಾನೇ ಇಂಪಾರ್ಟೆಂಟು. ಬಟ್ ಇದು ತೊಳೆದಿಲ್ಲ, ತುಂಬಾನೇ ಸ್ಮೆಲ್ ಬರ್ತಾ ಇದೆ. ನಿನ್ನೆ ಪ್ರೋಟೀನ್ ಕೊಡೋದು ಮಾಡ್ಕೊಂಡಿದ್ದೆ, ಸೊ ಸ್ಮೆಲ್ ಬರ್ತಾ ಇದೆ, ತೊಳೆಯೋಣ ಇದಕ್ಕೆ. ಮೈ ಬಾಟಲ್ ಇಸ್ ಗೋಯಿಂಗ್ ಟು ರೆಡಿ. ಸೊ ಬ್ಯಾಗಲ್ಲಿ ಏನೇನು ಇರುತ್ತೆ ಅಂತ ಕೇಳಿದ್ರಲ್ಲ, 2 ಶೂಸು, ಸಾಕ್ಸು, ಮತ್ತೆ ಮೈಕ್ ಸೆಟ್ಟು, ಆಮೇಲೆ ಇದು ದಿಸ್ ಇಸ್ ವಾಶ್, ಮುಖ ಆರಿಸ್ಕೊಳಕ್ಕೆ, ಬೆವರು ಆರಿಸ್ಕೊಳಕ್ಕೆ ಬಾಟಲ್. ದಿಸ್ ಇಸ್ ಮ್ಯಾಂಡೇಟರಿ ಥಿಂಗ್ ಗೈಸ್. ಹೆಡ್ಫೋನ್ ತೊಗೊಳ್ಳೇಬೇಕು. ಹೆಡ್ಫೋನ್ ಇಲ್ಲಾಂದ್ರೆ ವರ್ಕೌಟೇ ಆಗಲ್ಲ, ವರ್ಕೌಟೇ ಮಾಡಕ್ಕೆ ಮೂಡ್ ಬರಲ್ಲ. ಬೈಕ್ ಕೀ ವೆರಿ ಇಂಪಾರ್ಟೆಂಟ್. ಲೆಟ್ಸ್ ಗೋ ಗೈಸ್, ಲೆಟ್ಸ್ ಗೋ. ಬ್ಯಾಗ್ ಹಾಕೊಂಡಾಯ್ತು. ವೇರ್ ಇಸ್ ಮೈ ವಾಚ್ ಬ್ರೋ? ವಾಚ್ ಎಲ್ಲೋಯ್ತು? ಲೈಟ್ ಆಫ್ ಮಾಡೋಬೇಡ. ವಾಶ್ರೂಮ್ ಕ್ಲೋಸ್ ಮಾಡಿದೆ. ಸೊ ವಾಚ್ ಇಲ್ಲ ಅಂದ್ರೆ ಒಂಥರ ಖಾಲಿ ಆಗ್ಬಿಡುತ್ತೆ. ಸೊ ವಾಚ್ ಇಸ್ ವೆರಿ ಇಂಪಾರ್ಟೆಂಟ್. ಸ್ವಲ್ಪ ಡ್ರೈ ಲಿಪ್ಸ್ ಇದೆ, ಸ್ವಲ್ಪ ಲಿಪ್ ಹೈಡ್ರೇಟ್ ಆಗಿ ಇಟ್ಕೊಳ್ಳೋಣ. ಓಕೆ, ಮತ್ತೆ ಕೂದಲು ನಾವು ಫ್ಯಾನ್ ಆಫ್ ಮಾಡೋಣ. ಏನಾದ್ರೂ ಒಂದು ಮರಿತಾ ಇದೆ ನೋಡಿ. ಫಸ್ಟ್ ಟೈಮ್ ಬ್ಲಾಗಿಂಗ್ ಮಾಡ್ತಾ ಇದೀನಲ್ವಾ, ಸೊ ಅದಕ್ಕೆ ಈ ಇಶ್ಯೂಸ್. ಓಕೆ, ಬೀಗ ಅದಕ್ಕೆ ಇಟ್ಕೊಂಡು ಹೋಗ್ತಾ ಇದ್ದೇನೆ ಅಂತ ಶಾಕ್ ಆದ್ರ? ಥರ್ಡ್ ಫ್ಲೋರ್ ಇಂದ ಇಳಿಬೇಕಲ್ಲ ಗುರು, ಇಲ್ಲೇ ಕಾಡಿ. ಅಂತೂ ಇಂತೂ ಪಾರ್ಕಿಂಗ್ ಬಂದ್ವಿ. ಫಕ್, ಇಲ್ಲಿದೆ ನಂದು ಅಂಬಾರಿ ಸ್ಕೂಟಿ. ಆಕ್ಚುಲಿ ಇದು ನಮ್ಮ ಅಮ್ಮ ಓಡಿಸೋದಿಲ್ಲ ಅಂತ ನಾನು ತಗೊಂಡಿದ್ದೀನಿ. ಗೇಟ್ ಕ್ಲೋಸ್ ಮಾಡಬೇಕಲ್ಲ. ಗಾಯ್ಸ್, ಅದು JP ಪಾರ್ಕ್. ನಮ್ಮ ಮನೆಯಿಂದ JP ಪಾರ್ಕ್ 500 ಮೀಟರ್ ಅಷ್ಟೇ ಇದೆ. ಆಲ್ಮೋಸ್ಟ್ ದೇರ್. ಜಿಮ್ ಏರಿಯಾ ಇದು. ಪಾರ್ಕಿಂಗ್ ನೋಡಿ, ಅಲ್ಲಿ ಮಾಡಿದ್ರೆ ಪಾರ್ಕಿಂಗ್ ಸಮಸ್ಯೆ ಇದೆ ಗಾಯ್ಸ್ ಇಲ್ಲಿ. ಪಾರ್ಕಿಂಗ್ ಒಂದು ಅರೇಂಜ್ ಆದ್ರೆ ಕರೆಕ್ಟ್ ಆಗುತ್ತೆ. ಲಿಫ್ಟ್ ಇರೋದು 4th ಫ್ಲೋರ್, ಸಾರಿ ಜಿಮ್ ಇರೋದು 4th ಫ್ಲೋರ್ ಅಲ್ಲಿ. ರೈಟ್ ಗೈಸ್, ಬಂದ್ವಿ ಜಿಮ್ಗೆ. ಇವತ್ತು ಸಿಕ್ಕಿದೆ ಟ್ರೆಡ್ಮಿಲ್. ಇವತ್ತು ಸಿಕ್ಕಿದೆ ಟ್ರೆಡ್ಮಿಲ್, ನಿನ್ನೆ ಸಿಗ್ಲಿಲ್ಲ. ಸೊ ಒಂದು 15 ನಿಮಿಷ ಮಾಡೋಣ. ಒಂದು ಎಷ್ಟಂದ್ರೆ 200 ಕ್ಯಾಲರೀಸ್ ಬರ್ನ್ ಮಾಡೋಣ ಟ್ರೆಡ್ಮಿಲ್ ಅಲ್ಲಿ. 10 ನಿಮಿಷ ಮಾಡಿದಕ್ಕೆ 90 ಕ್ಯಾಲರಿ ಅಷ್ಟೇ ಬರ್ನ್ ಆಗಿದೆ.
ನಿಮ್ಗೇನು ಅನ್ಸ್ತದೆ ಬರ್ನ ಆಯ್ತು ಅನಿಸ್ತಾ ಇದೆ ಇಲ್ಲ ಅದು ಈ ಸ್ವೆಟಿಂಗ್ ಏನಿದೆಯಲ್ಲ ಅದು ಬಾಡಿ ಒಳಗಿರೋ ಹೀಟು ಆ ಹೀಟು ಹೊರಗಡೆ ಬಂದಿದೆ ಅಷ್ಟೇ ನಿಮ್ಮ ಬಾಡಿ ಜಾಸ್ತಿ ವಾರ್ಮ್ ಆದಾಗ ಸ್ವೆಟಿಂಗ್ ಆಗುತ್ತೆ ನಾಟ್ ಲಾಸ್ ಆಗೋದ್ರಿಂದ ಸ್ವೆಟಿಂಗ್ ಆಗಲ್ಲ 100 ಕ್ಯಾಲರೀಸ್ ಬರ್ನ್ ಆಗಿದೆ ಈಗ ಆಲ್ರೆಡಿ ಗ್ಯಾಸ್ ಸಾಕು ಅನ್ಸುತ್ತೆ ಆಲ್ಮೋಸ್ಟ್ 140 ಕ್ಯಾಲರೀಸ್ ಆಗಿದೆ ಇವತ್ತು ಯಾಕೆ ಇಟ್ಸ್ ಸ್ವೆಟಿಂಗ್ ಆಗಿದೆ ಗೊತ್ತಾಗ್ತಿಲ್ಲ ಮೋಸ್ಟ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಸ್ವೆಟಿಂಗ್ ಆಗ್ತದೇನೋ ಗೊತ್ತಾಗ್ತಿಲ್ಲ ಸೊ ಇವತ್ತು ಹೆವಿ ಸ್ವೆಟಿಂಗ್ ಆಗಿಬಿಟ್ಟಿದೆ ಸೊ 4 ಗಂಟೆಗೆ ಊಟ ಮಾಡಿದೆ ಸೊ ಅದಕ್ಕೋಸ್ಕರ ಆಗ್ತದೆ ಅಂತ ಗೊತ್ತಾಗ್ತದೆ ನಿಮ್ಗೆ ಏನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ಕಮೆಂಟಲ್ಲಿ ತಿಳಿಸಿ ಯೂಶಲಿ ಇಷ್ಟು ಬೆವರು ಸ್ವೆಟಿಂಗ್ ಬಂದಾಗ ನೀರು ಕುಡಿಲೇಬೇಕು ಸಿಪ್ ಅಷ್ಟೇ ಕುಡಿಬೇಕು ಇಲ್ಲಿ 1 ಲೀಟ್ರ್ ಕುಡಿಯೋಂಗಿಲ್ಲ ಸ್ವಲ್ಪ ಅಷ್ಟೇ ಗೈಸ್ ವಾರ್ಮ್ ಅಪ್ ಮಾಡೋದು ತೋರ್ಸಕ್ಕೆ ಆಗ್ತಿಲ್ಲ ಯಾಕಂದರೆ ಫುಲ್ಲು ಜಿಮ್ಮಲ್ಲಿ ಕ್ರೌಡ್ ಇದೆ ಸೊ ಹೋಪ್ ನಾಳೆ ಶೂಟ್ ಮಾಡ್ತೀನಿ ಅದು ಏನೇ ವರ್ಕೌಟ್ ಮಾಡಿ ಅಂತ ಜಸ್ಟ್ ಇವಾಗ ವಾರ್ಮ್ ಅಪ್ ಮುಗಿಸ್ದೆ ಸ್ಟ್ರೆಚಿಂಗ್ ಮಾಡ್ತಾ ಇದ್ವಿ ಮತ್ತೆ ಜಿಮ್ಮಿಗೆ ಬಂದ್ಮೇಲೆ ಫ್ಲೆಕ್ಸ್ ಮಾಡೋದು ಬಿಡೋದು ಈ ಗ್ಲೌಸ್ ಹಾಕೊಳ್ಳೋಕ್ಕೆ 2 ಕಾರಣ ಇದೆ ಒಂದು ಕಾರಣ ಕೈನ ಇದು ಹಾರ್ಡಾಗುತ್ತೆ ಅಂತ ಒಂದು ಕಾರಣ ಇನ್ನೊಂದು ರೀಸನ್ ಏನಪ್ಪ ಅಂದರೆ ಈ ವರ್ಕೌಟ್ ಮಾಡೋವಾಗ ನೀವು ಯಾವುದೋ ಬಾರ್ಬೆಲ್ ಆಗಲಿ ಟೆಂಪಲ್ ಆಗಿ ಇಟ್ಕೊತಿರಲ್ಲ ಸೊ ಅವಾಗ ವಿತೌಟ್ ಗ್ಲೌಸ್ ಮಾಡಿದಾಗ ನಿಮ್ಮ ಕೈಯಲ್ಲಿರೋ ಏನು ಟೆನ್ಷನ್ ಇರುತ್ತಲ್ಲ ಆ ಟೆನ್ಷನ್ ಮೇಲೆ ಕಾನ್ಸಂಟ್ರೇಷನ್ ಹೋಗುತ್ತೆ ವರ್ಕೌಟ್ ಮೇಲೆ ಕಡಿಮೆ ಆಗುತ್ತೆ ಸೊ ಅದಕ್ಕೋಸ್ಕರ ಈ ಗ್ಲೌಸು ಯೂಸ್ ಮಾಡಬೇಕು ಇವತ್ತು ಈಗ ಸ್ವಲ್ಪ ಬ್ಯಾಕಿಗೆ ವರ್ಕೌಟ್ ಮಾಡೋಣ ಈ ವಾಚ್ ತೆಗೆದುಕೊಳ್ಳೋಣ ಆಲ್ರೈಟ್ ಗೈಸ್ ಮನೆಗೆ ಹೋಗೋ ಸಮಯ ಆಗಿದೆ ಓಕೆ ಲೆಟ್ಸ್ ಗೋ ಗೈಸ್ ಪಾರ್ಕಿಂಗ್ ಎಲ್ಲಿದೆ ಅಂತ ನೋಡೋಣ ಗಾಡಿ ಎಲ್ಲಿದೆ ಅಂತ ನೋಡೋಣ ಸೊ ಈಗ ಹೋಗುವಾಗ ಇಡ್ಲಿ ಏನಾದರೂ ಪಾರ್ಸಲ್ ತಗೊಂಡು ಹೋಗೋಣ ಹರಿ 1 ಪ್ಲೇಟ್ ಇಡ್ಲಿ ಹಾಫ್ ರೈಸ್ ಇವನೇ ನೋಡ ಹರಿ ಒಂದು ಹಾಫ್ ರೈಸ್ ಮತ್ತೆ 3 ಇಡ್ಲಿ ಇವನೇ ನೋಡ ಹರೀಶ್ ಅಂತ ಗಾಡಿಯಲ್ಲಿ ಫ್ಲೆಕ್ಸ್ ಮಾಡ್ಕೊಂಡು ಓಡಾಡೋ ಸಕ್ಕತ್ತಾಗಿ ಮಜಾ ಬರುತ್ತಲ್ಲ ಕಿವಿಯಲ್ಲಿ ನಮ್ಮ ಫೇವ್ರೆಟ್ ಸಾಂಗು ಸಕ್ಕತ್ತಾಗಿರುತ್ತೆ ವಿಷಯ ಏನು ಗೊತ್ತಾ ಇಡೀ ಜಿಪ್ಪಲ್ಲಿ ಹೆಡ್ಫೋನ್ಸ್ ಹಾಕೊಂಡಿಲ್ಲ ಇವಾಗ ಹಾಕೊಂಡಿದ್ದೀನಿ ಮರ್ತ ಹೋಗ್ಬಿಟ್ಟಿದೆ ಬಂದಾಯ್ತು ಸೊ ಲೆಟ್ಸ್ ಗೇಟ್ ಓಪನ್ ದ ಗೇಟ್ ಕಾರ್ಡಿಯೋ ಯಾಕೆ ಮಾಡಿಲ್ಲ ಲಾಸ್ಟಿಗೆ ಗೊತ್ತಾ ಲಿಫ್ಟ್ ಮೆಟ್ಲೆ ಇರುತ್ತಲ್ಲ ಅದಕ್ಕೋಸ್ಕರ ಮಾಡಲಿಲ್ಲ ಫೇವ್ರೆಟ್ ಪಾರ್ಟ್ ಆಫ್ಟರ್ ಜಿಮ್ ಏನು ಗೊತ್ತಾ ಪ್ರೋಟೀನ್ ಕುಡಿಯೋದು ಅದರಲ್ಲಿರೋ ಮಜಾ ಸಕ್ಕತ್ತಾಗಿರುತ್ತೆ ಆಲ್ರೈಟ್ ಗೈಸ್ ಫ್ರೆಶ್ ಆಗ್ತಾ ಇದ್ದೀನಿ ಜಿಮ್ಮಲ್ಲಿ ಹೆಡ್ಫೋನೇ ಹಾಟ್ಕೊಳಕ್ಕಾಗಿಲ್ಲ ಅಂದರೆ ವಿಡಿಯೋ ಶೂಟ್ ಮಾಡೋದ್ರಲ್ಲಿ ಜಿಮ್ ವರ್ಕೌಟ್ ಮಾಡೋದ್ರಲ್ಲಿ ಬಿಸಿ ಆಗ್ಬಿಟ್ಟೆ ಯಾಕಂದರೆ ಆವಾಗಲೇ ಹೇಳಿದ್ನಲ್ಲ ನಿಮಗೆ ಜಿಮ್ಮಲ್ಲಿ ನನ್ನ ಫೇವ್ರೆಟ್ ಸಾಂಗ್ ಆಗ್ತಾ ಇದ್ರಲ್ಲ ಪಂಜಾಬಿ ಸಾಂಗು ಮತ್ತು ಹಿಂದಿ ಸಾಂಗ್ ಎಲ್ಲ ನನ್ನ ಪ್ಲೇಲಿಸ್ಟೇ ಪ್ಲೇ ಮಾಡ್ದಂಗೆ ಆಗಿತ್ತು ಸೊಕ್ಕದಾಗಿತ್ತು ನಾನಂತೂ ಇವತ್ತು ಎಂಜಾಯ್ ಮಾಡಿದೆ ಫುಲ್ ಲೈಫ್ ಸೊ ಇವಾಗ ನನ್ನ ಫೇವ್ರೆಟ್ ಟೈಮು ಪ್ರೋಟೀನು ಮತ್ತು ಕ್ರಿಯಾಟಿನ್ ಕುಡಿಯೋ ಟೈಮ್ ಆಗಿದೆ ಲೆಟ್ಸ್ ಗೋ ಕೋಲ್ಡ್ ವಾಟರು ಅಥವಾ ಐಸ್ ಏನು ಬೇಕಾದ್ರೂ ತಗೋಬೋದು 1 ಸ್ಕೂಪು ಕ್ರಿಯಾಟಿನು 1 ಸ್ಕೂಪು ಪ್ರೋಟೀನ್ ಸೊ ಎಲ್ಲರೂ ಕ್ರಿಯೇಟಿನ್ ಬಿಫೋರ್ ವರ್ಕೌಟ್ ಬಿಡ್ತಾರೆ ಸೊ ನಾನು ನಮ್ಮ ಟ್ರೈನರ್ ಹೇಳಿದರೆ ಆಫ್ಟರ್ ವರ್ಕೌಟು ಪ್ರೋಟೀನ್ ಪ್ಲಸ್ ಕ್ರಿಯೇಟಿನ್ 2 ಮಿಕ್ಸ್ ಮಾಡ್ಕೊಂಡು ಕುಡಿಯಿರಿ ಸಕ್ಕತ್ತಾಗಿರುತ್ತೆ ಒಳ್ಳೆ ರಿಸಲ್ಟ್ ಕೊಡುತ್ತೆ ಅಂತ ಹೇಳಿದ್ರು ನಮ್ಮ ಸ್ವಲ್ಪ ಹನಿ ಹಾಕ್ಕೊಳ್ಳಿ ಇದರಲ್ಲಿ 1 ಸ್ಕೂಪ್ ಕ್ರಿಯೇಟಿನು 1 ಸ್ಕೂಪ್ ಪ್ರೋಟೀನ್ ಇದೆ ಆಮೇಲೆ ಸ್ವಲ್ಪ ಹನಿ ಮಿಕ್ಸ್ ಮಾಡಿಕೊಂಡು ಸೊ ಗೈಸ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದ್ರೆ ಲೈಕ್ ಕಮೆಂಟ್ ಮಾಡಿ ನಿಮ್ಗೆ ಏನು ಅನ್ಸುತ್ತೆ ಈ ವ್ಲಾಗು ಬಾಯ್